ನಮಸ್ಕಾರ ಸ್ನೇಹಿತರೆ, ನೋಡಿ ಇವತ್ತು ಬಂದಿರುವಂಥ ಜಾಗ 10 ಎಕರೆ 36 ಸೆಂಟು. ಈ ಜಮೀನು ನೋಡಿ ನ್ಯಾಷನಲ್ ಹೈವೇ 209ಗೆ ಇದೆ. 209 ಹೈವೇಯಿಂದ 800 ಅಡಿ ಹೆಚ್ಚು ಕಮ್ಮಿ 1000 ಅಡಿ ರೋಡ್ ಫೇಸಿಂಗೇ ಇದೆ. ಇದು ಅಲ್ಲೊಂದು ಸ್ವಲ್ಪ ರೋಡು ಡೌನ್ ಇದೆ, ಅದರಿಂದ ಏಕ ಉದ್ದಕ್ಕೆ ಕಾಣಲ್ಲ. ಏನೋ ಲೈಟ್ ಕಂಬ ಬರ್ತದೆ ಅಲ್ಲಿ ತನಕನೂ ಹೈವೇಗೆ ಇದೆ. ಒಂದು 1000 ಅಡಿ ಹೆಚ್ಚು ಕಮ್ಮಿ ಈ ಕಂಪೌಂಡು ಈ ಮೂಲೆಯಿಂದ 1000 ಅಡಿ ರೋಡ್ ಫೇಸಿಂಗ್ ಇದೆ. ನೋಡಿ ನ್ಯಾಷನಲ್ 209 ಬೆಂಗಳೂರು ಇಂದ ದಿಂಡಿಗಲ್ ಹೋಗೋ ಹೈವೇಗೆ ಇರೋದು ಜಾಗ. ಈ ಜಾಗದಲ್ಲಿ ಒಳಗೆ ಏನಪ್ಪ ಇದೆ ಅಂದರೆ 500 ತೆಂಗಿನ ಮರ ಇದೆ. ಒಳಗಡೆ ತೋರಿಸ್ತೀನಿ. 500 ತೆಂಗಿನ ಮರ, ತೇಗಿನ ಮರ ಒಂದು 40 ದೊಡ್ಡದು ಕಟಿಂಗ್ ಬಂದಿರೋವಂಥ ದೊಡ್ಡ ದೊಡ್ಡ ತೇಗಿನ ಮರಗಳು, ದೊಡ್ಡ ತೆಂಗಿನ ಮರ ಎಲ್ಲ ಕ್ರಾಪ್ ಬಂದಿದೆ ಹೆಚ್ಚು ಕಮ್ಮಿ. ಮಧ್ಯದಲ್ಲಿ ಒಂದು ಸ್ವಲ್ಪ ಒಂದು ಕೆನಲ್ ಹೋಗಿ ಒಂದು ಪೀಸ್ ಆ ಕಡೆಗೆ ಆದಾಗ 2.5 ಎಕರೆ ಸಿಗುತ್ತೆ. ಅದನ್ನು ಅಲ್ಲಿಂದನೂ ತೋರಿಸ್ಕೊಡ್ತೀನಿ. ಈಗ ನ್ಯಾಷನಲ್ ಫುಲ್ಲು ಪ್ಯೂರ್ ರೆಡ್ ಮಣ್ಣು. ಒಳಗಡೆ ಹೋಗಿ ಗೇಟ್ ಒಳಗಡೆ ಎಲ್ಲನೂ ತೋರಿಸ್ತೀವಿ. ತೆಂಗು ನೋಡಿ ಎಲ್ಲ ಬುಡ ಒಳ್ಳೆ ಸೈಜಾಗಿದೆ. ಈಗ ರೋಡ್ ಹೆಚ್ಚು ಕಮ್ಮಿ ಒಂದು 1000 ಅಡಿ ಬರುತ್ತೆ ನೋಡಿ ಜಾಗ. ಅಲ್ಲೇನು ವೆಹಿಕಲ್ ಬರುತ್ತೆ ಇದೆ, ಆ ಲೈಟ್ ಒಳಗಡೆ ಜಾಗ ನೋಡಿ. 500 ತೆಂಗಿದೆ. ಎಲ್ಲ ಫಲ ಕೊಡುವಂಥ ತೆಂಗಿನ ಮರಗಳು. 100 ಮಾವಿನ ಗಿಡಗಳು ಇದೇ ಥರ ಮಾವು ಕ್ರಾಪ್ ಬರ್ತಾಯಿದೆ. ಲೇಬರ್ ಸೆಡ್ಡು ಒಂದು ಅವ್ರು ಇರೋಕ್ಕೆ ಒಂದು ಸೆಡ್ ಮಾಡ್ಕೊಂಡಿದ್ದಾರೆ ನೋಡಿ. ಎಲ್ಲ ಹಿಂದಗಡೆ ಆಲ್ರೆಡಿ ಕ್ರಾಪ್ ಸ್ಟಾರ್ಟ್ ಆಗಿದೆ. ಇದು ಹೊಂಬಾಳೆ ಕಚ್ಚಿದೆ ಅಲ್ಲಿ ನೋಡಿ. ಒಳಗಡೆ ಹೋಗ್ತೀನಿ. ಸಪೋಟೊ, ಸೀಬೆ, ಮಾವು ಈ ಥರ ಇದೆ ನೋಡಿ. ಒಳಗಡೆ ಹಿಂದೆಗಡೆ ಎಲ್ಲ ತೆಂಗು ಫುಲ್ಲು ಒಂದು ರೌಂಡು ಆ ಕಡೆನೂ ತೋರಿಸ್ಕೊಡ್ತೀವಿ. ಅಲ್ಲೊಂದು ಪೀಸ್ ಆಗಿದೆಯಲ್ಲ ಅದರಲ್ಲಿ. ಜಾಗ ಮಾತ್ರ ಬ್ಯೂಟಿಫುಲ್ ಆಗಿದೆ. ಒಳಗಡೆ ಸೀಬೆ, ದಾಳಿಂಬ್ರಿ, ಒಂದು 5-6 ಹಲಸಿನ ಮರಗಳಿದ್ದಾವೆ ನೋಡಿ. ಮಾವಿನ ಮರ ಎಲ್ಲ ಹೂ ಬಿಟ್ಟಿದೆ ಇವಾಗ. ನೇರಳೆ ಮರಗಳು ಇದೆ, ಸಪೋಟ ಮರ, ನಲ್ಲಿ ಮರ, ಫ್ರೂಟ್ಸ್ ಗಿಡಗಳು. ಆ ಎಲ್ಲ ಫ್ರೂಟ್ಸ್ ಗಿಡಗಳು ಈ ಥರ ಹಣ್ಣು ಎಲ್ಲ ಬಿಟ್ಟಿದೆ ಫಲ. ನೇರಳೆ ಮರ ನೋಡಿ, ಹಲಸಿನ ಮರಗಳು, ಸೀಬೆ ಗಿಡ, ಒಳ್ಳೆ ಫುಲ್ಲಿ ಲೋಡೆಡ್ ತೋಟ. ಮಣ್ಣು ಮಾತ್ರ ಪ್ಯೂರ್ಲಿ ಇದೇ ಥರ ರೆಡ್ ಮಣ್ಣು ನೋಡಿ. ಇವೆಲ್ಲ ಹೊಂಬಾಳೆ ಇವಾಗ ಕಚ್ತಾ ಇದೆ ನೋಡಿ. ನಾಟಿ ಮರ, ನಾಟಿ ಗಿಡ ತುಂಬ ಚೆನ್ನಾಗಿದೆ. ಬುಡ ನೋಡಿ ಏನು ಸೈಜ್ ಇದೆ. ಎಳ್ನೀರು ಎಲ್ಲ ಬಿಡ್ತಾ ಇದೆ, ಇವಾಗ ಸ್ಟಾರ್ಟಿಂಗ್ ಆಗಿದೆ ಫುಲ್ಲು. ಈ ಕಡೆ ಸಪೋಟ, ದಾಳಿಂಬೆ, ಸೀಬೆ ಎಲ್ಲ ಇದೆ. ನೀರು ಮಾತ್ರ ತುಂಬ ಚೆನ್ನಾಗಿದೆ. ಈ ಜಮೀನಿಂದ 1 ಕಿಲೋಮೀಟ್ರು ಕಾವೇರಿ ರಿವರ್ ಇದೆ. ಈ ಹೈವೇಯಿಂದ ಮುಂದಗಡೆ 1 ಕಿಲೋಮೀಟರ್ ಕಾವೇರಿ ನದಿ ಇದೆ ನೋಡಿ. ನೀರು ಡ್ರಿಪ್ ಪೈಪಲ್ಲೇ ಈ ಥರ ನೀರು ಓಡ್ತಾ ಇದೆ. ಒಂದೊಂದು ಪೈಪ್ ಹಿಂಗೇನೆ ಬರುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ. ಇಲ್ಲಿ ನೋಡಿ ಸಪೋಟ, ಮಾವು ಎಲ್ಲ ಈ ಸೈಡೂ. ಒಂದು 2 ಎಕರೆಲಿ ಈ ಥರ 1 ಎಕರೆ 60 ಸೆಂಟಲ್ಲಿ ಈ ಥರ ಮಾವು, ಸಪೋಟ, ಸೀಬೆ ಎಲ್ಲ ಇದೆ. ಈ ಸೈಡಲ್ಲಿ ಮಾವಿನ ಗಿಡಗಳು ಎಲ್ಲ ಇವಾಗ ಕಾಯಿ ಸ್ಟಾರ್ಟ್ ಆಗಿದೆ ನೋಡಿ. ಈ ತೆಂಗಿನ ತೋಟದಲ್ಲಿ ಆಲ್ರೆಡಿ ಕ್ರಾಪ್ ಸ್ಟಾರ್ಟ್ ಆಗಿದೆ ಫುಲ್ಲು. ಎಳ್ನೀರೆಲ್ಲ ಇವಾಗ ಬಿಟ್ಟಿದೆ. ಹೊಂಬಾಳೆ ಕಟಿಂಗ್ ಆಗಿದೆ ನೋಡಿ. ಹೊಂಬಾಳೆ ಈ ಥರ ಹೊಂಬಾಳೆ ಎಲ್ಲ ಕಳೆದಿದೆ. ಫುಲ್ಲು ತೆಂಗೇನೆ. 500 ಮರ ತೆಂಗಿನ ಮರ, ಹೊಸ ಗಿಡಗಳು 480 ಮರ ತೆಂಗಿನ ಮರ ಇದೆ. ಆಲ್ರೆಡಿ ಎಳ್ನೀರು ಕೊಡೋದು ಒಂದು 70-60 ಮರ ಎಳ್ನೀರು ಕೊಡೋದು ಇದ್ದಾವೆ ನೋಡಿ. ತೆಂಗಿನ ತೋಟ ಅಂತೂ ತುಂಬ ಚೆನ್ನಾಗಿಟ್ಟಿದ್ದಾರೆ.
ಫುಲ್ಲು ತೆಂಗು ನೋಡಿ. ತೆಂಗಿನ ಹೂವು ಇವೆಲ್ಲ ಹೂವು ಕಡಿತಿದೆ. ಇಲ್ಲೇ ತೆಂಗಿನ ತೋಟದಲ್ಲಿ ಕಾಯಿ ಎಲ್ಲ ಅವರೇ ಟಿಶ್ಯೂ ಮಾಡಿ ಗಿಡ ಹಾಕಿರೋಂಥದ್ದು. ತುಂಬ ನಾಟಿ ಬುಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೆಂಗು. ಎಲ್ಲ ಹೂ ಕಚ್ಚಿದೆ. ಮರಗಳೆಲ್ಲ ಹೂ ಕಚ್ಚಿರುವಂಥದ್ದು. ಫುಲ್ಲು 10 ಎಕರೆ 36 ಸೆಂಟ್ ಏನಿದೆ, 11 ಎಕರೆ ಹತ್ತಿರ ಬರುತ್ತೆ. 11 ಎಕರೆಲ್ಲೂ ಇದೇ ಥರ ತೆಂಗಿನ ಗಿಡಗಳು, ಸ್ವಲ್ಪನೂ ಖಾಲಿ ಇಲ್ಲ. ಎಲ್ಲ ತೆಂಗು ಇದೇ ಥರ ಬರ್ತದೆ. ಎಲ್ಲ ಡಿಪ್ರಿಕೇಶನ್ ಮಾಡಿದರೆ ಗಿಡಗಳಿಗೆಲ್ಲ ನೀರು ನೋಡಿ ನೀಟಾಗಿ ಹೋಗ್ತಾಯಿದೆ. ಎಲ್ಲ ಹೊಂಬಾಳೆಗಳು ಇವಾಗ ಕಡಿತಿರೋದು. ಹಾಗೆ ಹೋಗಿ ನೋಡಿ ಮುಂದೆ ರೋಡಿಂದ ಹಿಂಗೆ ಬಂದು ಹಿಂಗೆ ಹೋಗಿ ಇಲ್ಲಿ ಕಟ್ಟಾಗಿ ಮತ್ತೆ ಈ ಕಡೆ ಬರುತ್ತೆ. ಈ ಫೆನ್ಸ್ 8 ಅಡಿ ಕಲ್ಲು, ಈ ಸೈಜು ಕಲ್ಲು ನೋಡಿ. ಫೆನ್ಸಿಂಗ್ ಬಂದೋಬಸ್ತಾಗಿ ಹಾಕಿರೋದು 8 ಅಡಿ ಕಲ್ಲು. ಆರ್ಡ್ರ್ ಮಾಡಿ ತರಿಸಿ ಕಲ್ಲೆಲ್ಲ ಈ ಥರ ಹೆವಿ ಸೈಜ್ ಕಲ್ಲು ಹಾಕಿರೋದು. ಸುತ್ತಲೂ ಫುಲ್ಲು ಕ್ಲಿಯರಾಗಿ ನೋಡಿ. ಜಾಗ ಮಾತ್ರ ಸ್ನೇಹಿತರೆ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಹೇಗೆ ಉದ್ದಕ್ಕೇನೆ 2 ಸ್ಟೆಪ್ ಇದೆ. ಅಲ್ಲಿ ತನಕನೂ ಮೆಸ್ ಕಾಣುತ್ತೆ ನೋಡಿ. ಅಲ್ಲಿ ತನಕನೂ ಇದೆ. ಹಿಂದಗಡೆ ಅಕ್ಕಪಕ್ಕನೂ ಜಮೀನು ಕೊಡುತ್ತಾರೆ, ತಗೊಂಡು ಮಾಡ್ಬೋದು ನೋಡಿ. ಅರ್ಶಿನ ಹಾಕಿ ತೆಂಗಲ್ಲಿ ಬೆಳೆದಿರೋದು ಅವರು. ಎಲ್ಲ ಹೊಂಬಾಳೆ ಕರೆದಿದೆ. ಆಲ್ರೆಡಿ ಬಿಟ್ಟಿತ್ತು ಎಳ್ನೀರು, ಕೆಂಪು ಎಳ್ನೀರು ತುಂಬ ಚೆನ್ನಾಗಿದೆ, ಕುಡಿದಿದ್ದೀವಿ ನೋಡಿ. ಇದರಲ್ಲಿ ಎಳ್ನೀರು ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಕೆಂದು ಎಳ್ನೀರು ಸ್ಟಾರ್ಟ್ ಆಗಿದೆ. ಎಲ್ಲ ಹೂವು ಕಚ್ಚಿ ತುಂಬ ಮರ ಮಾತ್ರ ಸೈಜಾಗಿ ಬುಡ ಚೆನ್ನಾಗಿ ಬೆಳೆದಿದೆ ನೋಡಿ. ಇಲ್ಲೂ ಎಳ್ನೀರು ಸ್ಟಾರ್ಟ್ ಆಗಿದೆ. ಎಲ್ಲ ಈಚು ಹೂವು. ಮಣ್ಣು ಮಾತ್ರ ಕುಂಕುಮ ಇದ್ದಂಗಿದೆ ನೋಡಿ. ಮಣ್ಣು ಅಡಿಕೆ ಗಿಡಕೆ ಹಾಕ್ತೀನಿ ಅಂದರೆ ಈ ಲೈನ್ಗೂ ಅಡಿಕೆಗಳೆಲ್ಲ ಹಾಕ್ಬೋದು. ಇನ್ನೊಂದು ಕ್ರಾಪ್ ಮಾಡ್ತೀನಿ ಅಂದರೆ ತುಂಬ ಚೆನ್ನಾಗಿದೆ. ಹಿಂದೆ ಒಳ್ಳೆ ವ್ಯೂ ಇದೆ ಅಲ್ಲಿ ನೋಡಿ. ಇದು ಬಾರ್ಡ್ರ್ ಬರುತ್ತೆ. ಹಿಂದಗಡೆ ಫೆನ್ಸ್ ಹಾಕಿದ್ದೀವಲ್ಲ, ಇದೇ ಬಾರ್ಡ್ರು. ಈ ಸೈಡ್ ಈ ಬಾರ್ಡ್ರು, ಆ ಕಡೆ ಬಾರ್ಡ್ರ್. ಇದು ಹಂಗೆ ಹಿಂಗೆ ಬಂದರೆ ಇದು ಬಾರ್ಡ್ರು. ಈ ಕಡೆ ಈ ತೆಂಗಿನ ಮರ ಬಾರ್ಡ್ರು. 30 ಅಡಿಗೊಂದು ನೀಟಾಗಿ ತೆಂಗಿನ ಮರ ಹಾಕಿದ್ದಾರೆ ನೋಡಿ. ಹೂವು ಈಚೆಲ್ಲ ಬಿಟ್ಟಿದ್ದಾವೆ. ಇದನ್ನು ಎಲ್ಲ ಒಳ್ಳೆ ನಾಟಿ ಗಿಡಗಳು ಇಲ್ಲೇ ಬೆಳೆದು ನಾವೇ ಟಿಶ್ಯೂ ಮಾಡಿ ಈ ಜಮೀನಲ್ಲಿ ಹಾಕಿರೋಂಥ ಜಾಗ ಇದು ನೋಡಿ ಸ್ನೇಹಿತರೆ. ತುಂಬ ನೀಟಾಗಿ ಮಾಡಿದ್ದಾರೆ ತೆಂಗಿನ ತೋಟ. ಈ ನ್ಯಾಷನಲ್ 2 ಹೈವೇ NH ಹೈವೇಗೆ ಇರುವಂಥ ಜಾಗ ಎಲ್ಲೂ ಸಿಗಲ್ಲ ಈ ಥರ ಕ್ರಾಪ್.
ಇಲ್ಲೇನಾರು ಮಾಡ್ತೀನಿ ಅಂದರೆ ಮಲ್ಟಿ ಕ್ರಾಪ್ ವ್ಯವಸಾಯ ಮಾಡ್ಬೋದು. ಇಲ್ಲಾಂದರೆ ಅಡಿಕೆ ಗಿಡ ನೆಡ್ಬೋದು. ಇಲ್ಲಿ ನೋಡಿ ಪಕ್ಕದಲ್ಲಿ ಅಡಿಕೆ ಮಾಡಿದ್ದಾರೆ. ಈ ಥರ ಅಡಿಕೆ ಗಿಡ ನೆಡ್ಬೋದು. ಆಮೇಲೆ ಕಟಿಂಗ್ ಬಂದಿರೋಂಥ ತೇಗಿನ ಮರಗಳು ಒಂದು 40 ಇದ್ದಾವೆ. ಮನೆ ಏನಾರ ಮಾಡ್ತೀನಿ ಅಂದರೆ ಆ ಕಟಿಂಗ್ ಬಂದಿರೋಂಥ ಲೈಸೆನ್ಸ್ ತೆಗೆದು ಕಟ್ ಮಾಡಿಸ್ಕೋಬೋದು. ತೇಗಿನ ಮರ ಎಲ್ಲ ಸೈಜ್ ನೋಡಿ ತೋರಿಸ್ತೀನಿ ಆ ಕಡೆ ಹೋದಾಗ. ಮತ್ತು ಆ ಕಡೆ ಇನ್ನೊಂದು ಪೀಸ್ ಏನಿದೆ ಅದನ್ನು ತೋರಿಸ್ತೀನಿ ಹೆಂಗಿದೆ. ನೋಡಿ ಈ ಫೆನ್ಸ್ ಏನು ಹಾಕಿದ್ರೆ ಎಲ್ಲ ಒಂದು 8 ಅಡಿ ಕಲ್ಲು ತರಿಸಿ ನೀಟಾಗಿ ಸೈಡೆಲ್ಲ ಇದು ಮಾಡಿ ಹಾಕಿರೋ ಫೆನ್ಸ್. ಈ ಕಡೆ ನೋಡಿ ತೆಂಗು ಮಾತ್ರ ಎಲ್ಲ ಈ ಕಡೆ ಇರೋದು ಒಂದು ಸ್ವಲ್ಪ ಲೇಟಾಗಿ ಹಾಕಿರೋದು. ಇದು ಆಲ್ರೆಡಿ ಫಲ ಕಚ್ಚಿಸ್ತವೆ. ನೆಕ್ಸ್ಟು ಮ್ಯಾಂಗೋ ನೋಡಿ ಆಲ್ರೆಡಿ ಬರ್ತಾ ಇದೆ. ಈ ತೆಂಗಿನ ಗಿಡಕ್ಕೆ ಅದಕ್ಕೂ ಇದಕ್ಕೂ ಸ್ವಲ್ಪ ಇವಾಗ ಆ ಫೆನ್ಸು ಹಿಂಗೆ ನೋಡಿ. ಹಾಗೆ ಆ ಕಲ್ಲು ಕಂಬ ಹೈವೇ ರೋಡ್ಗೆ ಬರ್ತೀವಿ ನೋಡಿ. ಅದೇ ಹೈವೇ. ಇದು ಬುಡ ಎಲ್ಲ ನೋಡಿ ಹೆಂಗಿದೆ. ಬುಡ ಎಲ್ಲ ದೊಡ್ಡ ಸೈಜ್ ಬಂದಿದೆ. ತುಂಬ ಚೆನ್ನಾಗಿದೆ. ನೀರಿಗೇನು ತೊಂದರೆ ಇಲ್ಲ. ಹೊಳೆ ಪಕ್ಕದಲ್ಲೇ ಇರೋದ್ರಿಂದ ನೀರಿಗೂ ತೊಂದರೆ ಇಲ್ಲ. ಸ್ನೇಹಿತರೆ ನೋಡಿ ಹೈವೇಗೆ ಮತ್ತೆ ಹೈವೇಗೆ ಬಂದು ನೀರು ನೋಡಿ ತೆಂಗಿನ ಗಿಡ ಹೋಗ್ತಾ ಇದೆ. ಈ ಪೀಸ್ ಹೇಳಿದ್ವಲ್ಲ ಅದು ಇದೇ ಥರ ಮಧ್ಯೆ ದಾರಿ. ಈ ದಾರಿ ನೋಡಿ ಆ ಕಡೆನೂ ಹಿಂಗೆ ಬಾಕ್ಸ್ ಆಗಿ ಸ್ಕ್ವೇರ್ ಆಗಿದೆ. ತೇಗಿನ ಮರ ಇಲ್ಲ ತೆಂಗೆಲ್ಲ ಈ ಕಡೆನೂ ಇದು ಮಾಡಿದೆ. ಹಂಗೆ ಬಂದು ತೋರಿಸ್ಕೊಡ್ತೀನಿ. ಈ ಸುತ್ತ ಟೈಟಾಗಿ ಫೆನ್ಸಿಂಗ್ ಎಲ್ಲ ನೀಟಾಗಿ ಮಾಡಿರೋದು ರೈತರೇ ನೋಡಿ. ಮತ್ತು ಹಿಂಗೆ ಬಂದು ಇಲ್ಲಿ ಎಂಡ್ ಆಗುತ್ತೆ ಹೈವೇ ಬಂದು. ಮತ್ತು ಆ ಕಡೆ ಹೈವೇನಿಗೆ ನಾನು ರೋಡಿಗೆ ತೋರಿಸ್ತೀನಿ. ಆ ಕಡೆ ನೋಡಿ ಇಲ್ಲಿ ಎಂಡ್ ಆಗುತ್ತೆ. ಮತ್ತೆ ಹಿಂಗೇನೆ ಹಿಂಗೆ ಹೋಗಿ
ಮನೆ ಹತ್ರ ಹೋಗುತ್ತೆ. ತೇಗನ್ ಮರ ನೋಡಿ ಏನು ಸೈಜ್ ಇದೆ. ಮತ್ತೆ ಈ ಕಡೆ ತಿಳಿಸಿದ್ರೆ ಏನು ತೋರಿಸ್ಕೊಡ್ತೀವಿ. ನೋಡಿ ಈಗ ಹೇಗಿದೆ, ತುಂಬ ಉದ್ದ ಇದೆ ಹಿಂದೆ. ಆ ರೋಡ್ ಫೇಸಿಂಗು ಅಗ್ಲ ಇದೆ. ಆ ಕಡೆ ಜಮೀನು ಇನ್ನೊಂದು ಪೀಸ್ ಹೇಳಿದ್ವಲ್ಲ, ಆ ಪೀಸ್ಗೆ ಹೋಗ್ತಾ ಇದ್ದೀವಿ ಹೈವೇಲಿ.